ವಿದ್ಯುತ್ ಒಳಚರಂಡಿ ನೀರಿನ ಸಂಪರ್ಕ ಪಡೆಯಲು ಒಸಿಸಿಸಿ ಪ್ರಮಾಣ ಪತ್ರ ಪಡೆಯುವುದು ಕಡ್ಡಾಯ ಎಂದು ಸುಪ್ರೀಂ ಕೋರ್ಟ್ ಆದೇಶಿಸಿದ್ದು, ಆದೇಶಕ್ಕೆ ಸಂಬಂಧಿಸಿದಂತೆ ಇಲಾಖೆಗಳಲ್ಲಿ ಗೊಂದಲ ಉಂಟಾಗಿದೆ. ಸಂಬಂಧಪಟ್ಟ ಅಧಿಕಾರಿಗಳು ಗೊಂದಲ ಬಗೆಹರಿಸಬೇಕು ಎಂದು ಯುವ ಭಾರತ್ ಗ್ರೀನ್ ಬ್ರಿಗೇಡ್ ಒತ್ತಾಯಿಸಿದೆ. ಬ್ರಿಗೇಡ್ ಅಧ್ಯಕ್ಷ ನಾಗರಾಜ್ ಸುರ್ವೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಒಸಿಸಿಸಿಗೆ ಸಂಬಂಧಿಸಿದಂತೆ ಬೆಸ್ಕಾಂ ಹಾಗೂ ಮಹಾನಗರ ಪಾಲಿಕೆ ಅಧಿಕಾರಿಗಳಲ್ಲೇ ಗೊಂದಲ ಇದೆ. ಇದರಿಂದ ಸಾರ್ವಜನಿಕರಿಗೆ ಸಾಕಷ್ಟು ತೊಂದರೆಯಾಗುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಸಚಿವರು, ಶಾಸಕರು, ಸಂಸದರು, ಜಿಲ್ಲಾಧಿಕಾರಿಗಳು ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳ ಗುತ್ತಿಗೆದಾರರ ಸಭೆ ನಡೆಸಿ ಸಾರ್ವಜನಿಕರಿಗೆ ತೊಂದರೆಯಾಗದಂತೆ ಒಸಿಸಿಸಿ ಕೊಡಿಸಲು ಕ್ರಮ ವಹಿಸಬೇಕು ಎಂದು ಮನವಿ ಮಾಡಿದರು. ಸುದ್ದಿಗೋಷ್ಠಿಯಲ್ಲಿ ಗಿರೀಶ್ ದೇವರಮನೆ, ಪ್ರಸನ್ನ ಬೆಳಕೆರೆ, ಗೋಪಾಲಗೌಡ್ರು, ರವಿಕುಮಾರ್ ಗೌಡ್ರು, ಶಿವನಗೌಡ ಪಾಟೀಲ್ ಇದ್ದರು. 24ರಂದು ಸರ್ವೋಚ್ಚ ನ್ಯಾಯಾಲಯ ಪರ್ಟಿಕ್ಯುಲರ್ ಆಗಿ ಒಂದು ವ್ಯಕ್ತಿಗೆ ಸಂಬಂಧಿಸಿದಂತೆ ಒಂದು ಆದೇಶವನ್ನು ಹೊರಡಿಸಿದೆ. ಒಸಿಸಿಸಿ ಕುರಿತು ಬಿಲ್ಡಿಂಗ್ಗಳನ್ನು ವೈಲೇಷನ್ ಮಾಡಿ ಏನು ಕಟ್ಟಿರ್ತಾರೆ ಆ ಕುರಿತು. ಬಟ್ ಇದು ಇಡೀ ದೇಶಕ್ಕೆ ಒಂದು ಅನ್ವಯ ಆಗುವಂಥ ತೀರ್ಪನ್ನು ಇವತ್ತು ಸರ್ವೋಚ್ಚ ನ್ಯಾಯಾಲಯ ನೀಡಿದೆ. ಸರ್ವೋಚ್ಚ ನ್ಯಾಯಾಲಯದ ತೀರ್ಪನ್ನು ನಾವು ಖಂಡಿತವಾಗಿ ಸ್ವಾಗತ ಮಾಡ್ತೀವಿ. ಆದರೆ ಈ ತೀರ್ಪನ್ನು ಸರ್ಕಾರ ಆದೇಶವನ್ನು ಪಾಲನೆ ಮಾಡ್ತಾಯಿದೆ. ಈ ಆದೇಶದ ಹಿನ್ನೆಲೆಯನ್ನು ನೋಡಿದಾಗ ಕಳೆದ 5-6 ತಿಂಗಳಿಂದ ಒಂದು ಮೀಟ್ರ್ ಕೂಡ ತಗೊಂಡಾಗ್ತದೆ ಸಾರ್ವಜನಿಕರಿಗೆ. ಮನೆ ಕಟ್ತಕ್ಕಂಥವ್ರಿಗೆ ಒಂದೇ ಒಂದು ಮೀಟ್ರ್ ಕೂಡ, ಕಮರ್ಷಿಯಲ್ ಇರ್ಬೋದು ಅಥವಾ ರೆಸಿಡೆನ್ಷಿಯಲ್ಲು, ಯಾರಿಗೂ ಕೂಡ 1 ಮೀಟ್ರನ್ನು ತಗೊಳ್ಳೋಕ್ಕೆ ಆಗ್ತಿಲ್ಲ. ಬಿಲ್ಡಿಂಗ್ ಲೈಸೆನ್ಸನ್ನು ಮಹಾನಗರ ಪಾಲಿಕೆ, ಪುರಸಭೆ, ನಗರಸಭೆಗಳು ಇಶ್ಯೂ ಮಾಡಿಬಿಡ್ತವೆ. ಆದರೆ ಲಾಸ್ಟಿಗೆ ಬಿಲ್ಡಿಂಗ್ ಕಂಪ್ಲೀಷನ್ ಆದಮೇಲೆ ಓಸಿ ಕೊಡ್ತಾರೆ. ಅವು ಅಂದರೆ ಎಲ್ಲರೂ ವೈಲೇಷನ್ ಮಾಡೇ ಕಟ್ಟಿರ್ತಾರೆ. ಆಲ್ಮೋಸ್ಟ್ ವೈಲೇಷನ್ ಆಗಿರುತ್ತೆ. ಆ್ಯಸ್ ಪರ್ KMC ಆ್ಯಕ್ಟ್ ಪ್ರಕಾರ 1976ರ ಪ್ರಕಾರ ಯಾರೂ ಕೂಡ ಇವತ್ತು ಮನೆಗಳನ್ನು ಕಟ್ತಿಲ್ಲ. ಈ ಒಂದು ವಿಚಾರವನ್ನು ಸರ್ಕಾರ ಸರ್ವೋಚ್ಚ ನ್ಯಾಯಾಲಯದ ಗಮನಕ್ಕೆ ತರುವಲ್ಲಿ ವಿಫಲವಾಗಿದೆ. ಅದರಿಂದ ವಿದ್ಯುತ್ ಇಲಾಖೆಗೆ ಸುಮಾರು ಈ ಕಳೆದ 5-6 ತಿಂಗಳಲ್ಲಿ 10,000 ಕೋಟಿ ನಷ್ಟ ಆಗಿರ್ಬೋದು ಅಂತ ಅಂದಾಜು ಮಾಡಿ. ಅದರ ಜೊತೆಗೆ ದೇಶಕ್ಕೂ ಕೂಡ ಆರ್ಥಿಕವಾಗಿ ನಷ್ಟ ಆಗಿದೆ. ಯಾವ ರೀತಿ? ಈಗ ಮನೆ ಕಟ್ತಕ್ಕಂಥವ್ರು ಎಲ್ಲ ಸಿಮೆಂಟು, ಕಬ್ಬಿಣ, ಪ್ಲಂಬರ್ ಐಟಮು, ಎಲೆಕ್ಟ್ರಿಕಲ್ ಈ ರೀತಿಯಾಗಿ ಖರೀದಿ ಮಾಡ್ತಕ್ಕಂಥ ಒಂದು ಕಡೆ ಆಯ್ತಂದರೆ, ಕಾರ್ಮಿಕರಿಗೂ ಕೂಡ ಕೆಲಸಗಳು ಇಲ್ಲದೆ ಮೀಟ್ರ್ಗಳನ್ನು ಕೊಡದೇ ಇರೋದರಿಂದ ನೀರು ಸರಬರಾಜು ಇರ್ಬೋದು, ಮನೆ ಕಟ್ಟಲಿಕ್ಕೆ ಬೇಕಾದಂತಹ ಎಲೆಕ್ಟ್ರಿಕಲ್ ಮಿಷನ್ಗಳನ್ನು ಉಪಯೋಗ ಮಾಡ್ತಕ್ಕಂಥ ವಿಚಾರವಾಗಿ ಯಾರು ಮನೆ ಕಟ್ಟಲಿಕ್ಕೆ ಮುಂದೆ ಬರ್ತಿಲ್ಲ ಕಳೆದ 5-6 ತಿಂಗಳಿಂದ. ಹಾಗಾಗಿ ನಾವಿವತ್ತು ಏನು ಸರ್ಕಾರವನ್ನು ಏನು ಆಗ್ರಹ ಮಾಡ್ತೀವಿ ಅಂತಂದರೆ, ಈ ಕಡೆ ಕೂಲಿ ಕಾರ್ಮಿಕರನ್ನು ಗಮನದಲ್ಲಿಟ್ಟುಕೊಂಡು, ಮನೆ ಕಟ್ತಕ್ಕಂಥ ಮಾಲೀಕರನ್ನು ಗಮನದಲ್ಲಿಟ್ಟುಕೊಂಡು, ಆಗ ಸರ್ಕಾರಕ್ಕೆ ಬರ್ತಕ್ಕಂಥ ಏನು GST ಇರ್ಬೋದು ಅಥವಾ ರೆವಿನ್ಯೂ ಇರ್ಬೋದು, ಇದೆಲ್ಲ ಕೂಡ ಸರ್ಕಾರಕ್ಕೂ ಲಾಸ್ ಆಗ್ತಾಯಿದೆ. ಸಾರ್ವಜನಿಕರಿಗೂ ತುಂಬ ತೊಂದರೆ ಉಂಟಾಗ್ತಿದೆ. ಕಳೆದ 5-6 ತಿಂಗಳಿಂದ ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟರ್ಗಳು ಕೆಲಸನೇ ಇಲ್ಲ. ಮೀಟ್ರ್ ಹಾಕ್ತಕ್ಕಂಥವ್ರಿಗಿರ್ಬೋದು ಅಥವಾ ಕಂಬ ಹಾಕ್ತಕ್ಕಂಥವ್ರಿಗಿರ್ಬೋದು, ಇವೆಲ್ಲ ನಮಗೆ ರಿಯಲ್ ಎಸ್ಟೇಟು ಎಲ್ಲ ರೀತಿ ಮೇಲೆ ಪರಿಣಾಮ ಬೀರಿದೆ ಮೀಟ್ರು ಇದು CC ಮತ್ತು OCಯಿಂದ. ಹಾಗಾಗಿ ಸರ್ಕಾರ ಇರ್ಬೋದು ಅಥವಾ ಸ್ಥಳೀಯ ಜನಪ್ರತಿನಿಧಿಗಳು, ಜಿಲ್ಲಾಡಳಿತ ಇದನ್ನೆಲ್ಲ ಗಮನದಲ್ಲಿಟ್ಟುಕೊಂಡು ಸರ್ಕಾರದ ಮೇಲೆ ಒತ್ತಡವನ್ನು ಏರಿ ಈ ಸಮಸ್ಯೆಯನ್ನು ಆದಷ್ಟು ಬೇಗ ಬಗೆಹರಿಸ್ಬೇಕನ್ನೋದು ನಮ್ಮ ಯುವ ಭಾರತ್ ಗ್ರೀನ್ ಬ್ರಿಗೇಡಿಂದ ನಾವು ಸರ್ಕಾರವನ್ನು ಒತ್ತಾಯ ಮಾಡ್ತೀವಿ. ಇವತ್ತು 4ನೇ ಏಪ್ರಿಲ್ ಒಂದು ಸುಪ್ರೀಂ ಕೋರ್ಟ್ ಆದೇಶ, ಅದು